ಬಂಧುಗಳೇ ನಮಸ್ಕಾರ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಮತ್ತು ಅದರ ಮಹತ್ವ ಏನು ಅಂತ ಅರ್ಥ ಆಗೇ ಇರುತ್ತೆ. ಎಲ್ಲ ಮನೆಗಳಲ್ಲೂ ಕೂಡ ಒಂದಲ್ಲ ಒಂದು ಸಾರಿ ಯಾವುದೋ ಒಂದು ಅಪಘಾತ ಆಗಿರೋಂಥದ್ದು ಇರ್ಬೋದು, ಅಥವಾ ಹೆರಿಗೆ ಸಂದರ್ಭಗಳಿರ್ಬೋದು, ಅಥವಾ ಯಾವುದೋ ಒಂದು ತುರ್ತು ಸಂದರ್ಭಗಳಿರ್ಬೋದು. ಆ ಒಂದು ಸಂದರ್ಭಗಳಲ್ಲಿ ರಕ್ತ ಅವಶ್ಯಕತೆ ಬಿದ್ದಾಗ ನಾವೆಲ್ಲರೂ ಎಷ್ಟು ಒದ್ದಾಡಿರ್ತೀವಿ ಅನ್ನೋದನ್ನು ನಿಮಗೆಲ್ಲರಿಗೂ ಬಹುಶಃ ಅನುಭವ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ರಕ್ತದ ಅವಶ್ಯಕತೆ ಬಿದ್ದಾಗ ರಕ್ತಕ್ಕೋಸ್ಕರ ಹುಡುಕಾಡೋಂಥ ಪ್ರಯತ್ನಗಳನ್ನ ಮಾಡ್ತೀವಿ. ಆದರೆ ನಮ್ಮದೇ ಸರ್ಕಾರಿ ಆಸ್ಪತ್ರೆ, ನಮ್ಮದೇ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಂಗೆ ರಕ್ತ ಶೇಖರಣಾ ಘಟಕ ಅನ್ನೋದನ್ನು ಒಂದು ಸರ್ಕಾರ ಆರಂಭ ಮಾಡಿದೆ. ಆ ರಕ್ತ ಶೇಖರಣಾ ಘಟಕದಲ್ಲಿ ರಕ್ತ ತಾನೇ ಉತ್ಪತ್ತಿ ಆಗೋದು. ಸೊ ಹಂಗಾಗಿ ನಾವೇನು ಮಾಡಬೇಕು, ಕೆಲವು ಒಂದಷ್ಟು ಸಂದರ್ಭಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಮಾಡೋ ಮುಖಾಂತರವಾಗಿ ಒಂದಷ್ಟು ರಕ್ತದ ಯೂನಿಟ್ಗಳನ್ನು ತುರ್ತು ಸಂದರ್ಭಗಳಿಗೆ ಅಂತಂದ್ಬಿಟ್ಟು ರಕ್ತ ಶೇಖರಣಾ ಘಟಕದಲ್ಲಿ ಶೇಖರಣೆ ಮಾಡಿರೋದ್ರಿಂದ ಇಂಥ ಒಂದು ಸಂದರ್ಭಗಳಲ್ಲಿ ತುರ್ತಾಗಿ ರಕ್ತ ಉಪಯೋಗಕ್ಕೆ ಬರುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಎಷ್ಟೋ ಜೀವಗಳು ಉಳಿಯೋಂಥ ಕೆಲಸಗಳು ಆಗ್ತವೆ. ಅದನ್ನೆಲ್ಲ ಮಾಡಿಕೊಂಡು ನಾವು ಜಾರಕಿಹೊಳಿ ಬ್ರಿಗೇಡವರು ಕಳೆದ 5 ವರ್ಷಗಳಿಂದ ಗುಂಡ್ಲುಪೇಟೆ ಪಟ್ಟಣದಲ್ಲಿ ರಕ್ತದಾನ ಶಿಬಿರ, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಕಂಡುಕೊಂಡು ನಮ್ಮೆಲ್ಲ ಸಹಕಾರದಿಂದ, ಪ್ರೀತಿ ವಿಶ್ವಾಸದಿಂದ 5 ವರ್ಷವೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗೆಯೇ ಈ ವರ್ಷವೂ ಕೂಡ ಆಗಸ್ಟ್ 3ನೇ ತಾರೀಕು ಅಂದರೆ ಸೋಮವಾರದಂದು ಗುಂಡ್ಲುಪೇಟೆ ಪಟ್ಟಣದ KSM ಬಡಾವಣೆಯಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಯ ಮುಂಭಾಗ ಮತ್ತೊಮ್ಮೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದಾನಿಗಳು ರಕ್ತದಾನ ಮಾಡುವ ಮುಖಾಂತರವಾಗಿ ಮಾನವೀಯತೆಯನ್ನು ಮೆರೆಯಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊತಿದ್ದೀನಿ. ಹಾಗೆ ಒಂದು ನೆನಪಿರಲಿ, ನಾವು ಕೊಡೋಕೆ ಒಂದು ಯೂನಿಟ್ ಬ್ಲಡ್ಡಿಂದ ಸುಮಾರು 3 ರಿಂದ 4 ಜೀವ ಉಳಿಯೋದು ಬಿದ್ದಿರ್ತಾರೆ. ಸೊ ಹಂಗಾಗಿ ರಕ್ತದಾನ ಮಾಡಿ ಜೀವ ಉಳಿಸಿ. ಜೈ ಭೀಮ್.